ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ನಿಮ್ಮನ್ನೆಲ್ಲ ನನ್ನ ಪ್ರತಾಕುಂಟ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಂದು ನಾನಿಲ್ಲಿ ನೀರು ದೋಸೆಗಾಗಿ ಚಕ್ರಮುನಿ ಸೊಪ್ಪಿನ ಚಟ್ನಿ ತಯಾರಿಸ್ತಾ ಇದ್ದೇನೆ. ಆರೋಗ್ಯಕ್ಕೆ ಉತ್ತಮವಾದ ಚಕ್ರಮುನಿ ಸೊಪ್ಪು ಅಥವಾ ವಿಟಮಿನ್ ಸೊಪ್ಪು ತುಂಬ ಶ್ರೇಷ್ಠವಾದುದು. ಇದೇ ನೋಡಿ ಚಕ್ರಮುನಿ ಸೊಪ್ಪು. ಚಟ್ನಿ ಮಾಡಲು ಏನೇನು ಬೇಕು ನೋಡೋಣ ಬನ್ನಿ. ಚಕ್ರಮುನಿ ಸೊಪ್ಪಿನ 2 ಕಡ್ಡಿಗಳನ್ನು ನಾನು ತಗೊಂಡಿದ್ದೇನೆ. ಕರಿಬೇವಿನ 2 ಕಡ್ಡಿಗಳು, 2 ಹಸಿಮೆಣಸು, 3ರಿಂದ 4 ಬೆಳ್ಳುಳ್ಳಿ ಎಸಳುಗಳು, ಗೋಲಿ ಗಾತ್ರದ ಹುಣಸೆಹಣ್ಣು, 1 ಚಿಕ್ಕ ಈರುಳ್ಳಿ, 1 ಚಿಕ್ಕ ಬೌಲಿನಷ್ಟು ತೆಂಗಿನ ತುರಿ, ಚಿಕ್ಕ ತುಂಡು ಬೆಲ್ಲ, ಚಿಟಿಕೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, ಇವಿಷ್ಟನ್ನು ತೆಗೆದುಕೊಂಡಿದ್ದೇನೆ. ಮೊದಲು ಸ್ಟವ್ ಹೊತ್ತಿಸಿಕೊಂಡು ಹುರಿಯುವ ಕಾವಲಿ ಇರಿಸಿಕೊಂಡು 2 ಚಮಚ ಅಡುಗೆ ಎಣ್ಣೆ ಹಾಕಿಕೊಳ್ಳಬೇಕು. ಕಾವಲಿ ಬಿಸಿಯಾಗುತ್ತಿದ್ದಂತೆ ಜಜ್ಜಿದ ಬೆಳ್ಳುಳ್ಳಿ ಎಸಳುಗಳನ್ನು ಅದರಲ್ಲಿ ಹಾಕಬೇಕು. ಅದರ ನಂತರ ಕತ್ತರಿಸಿದ ಈರುಳ್ಳಿ, ಚಕ್ರಮುನಿ ಎಲೆಗಳು, ಕರಿಬೇವಿನ ಎಲೆಗಳು, ಹುಣಸೆಹಣ್ಣು, ಜೀರಿಗೆ, ಸಾಸಿವೆ, ತೆಂಗಿನ ತುರಿ, ಹಸಿಮೆಣಸು, ಇವಿಷ್ಟನ್ನು ಒಂದೊಂದಾಗಿ ಹಾಕಿ ಹುರಿದುಕೊಳ್ಳಬೇಕು. ಹುರಿದ ಪದಾರ್ಥಗಳು ತಣ್ಣಗಾಗಲು ಬಿಡಬೇಕು. ಈಗ ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡು ಹುರಿದ ಎಲ್ಲ ಪದಾರ್ಥಗಳನ್ನು ಅದಕ್ಕೆ ಹಾಕಿಕೊಂಡು ಚಿಕ್ಕ ತುಂಡು ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅರ್ಧ ಲೋಟ ನೀರು ಹಾಕಿಕೊಂಡು ಚಟ್ನಿಯ ಹದಕ್ಕೆ ರುಬ್ಬಿಕೊಳ್ಳಬೇಕು. ಇಲ್ಲಿ ನಾವು ಚಟ್ನಿಯನ್ನು ತೀರ ನುಣ್ಣಗೆ ಮಾಡುವುದು ಬೇಡ. ನೋಡಿ, ರುಬ್ಬಿದ್ದು ತಯಾರಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಪುನಃ ಸ್ಟವ್ ಹೊತ್ತಿಸಿಕೊಂಡು ಒಗ್ಗರಣೆ ಸೌಟನ್ನು ಇರಿಸಿ ಅದರಲ್ಲಿ 2 ಚಮಚ ಅಡುಗೆ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತಗೊಳ್ತಾ ಇದ್ದೇನೆ. ಎಣ್ಣೆ ಕಾದ ನಂತರ ಅದಕ್ಕೆ ಅರ್ಧ ಚಮಚ ಉದ್ದಿನ ಬೇಳೆಯನ್ನು ಹಾಕಬೇಕು. ಇದಕ್ಕೆ ಪುನಃ ಇಲ್ಲಿ 1/4 ಚಮಚ ಜೀರಿಗೆ, 1/4 ಚಮಚ ಸಾಸಿವೆ, ಚಿಟಿಕೆ ಇಂಗು, 1 ಒಣಮೆಣಸನ್ನು ತುಂಡರಿಸಿ ಹಾಕಬೇಕು. 1 ಕಡ್ಡಿ ಕರಿಬೇವಿನ ಎಲೆಯನ್ನು ಇದರಲ್ಲಿ ಹಾಕಿ ಸಾಸಿವೆ ಚಟಪಟ ಆಗುತ್ತಿದ್ದಂತೆ ಸ್ಟವ್ ಆಫ್ ಮಾಡಿ ತಯಾರಿಸಿಟ್ಟುಕೊಂಡ ಚಟ್ನಿಗೆ ಈ ಒಗ್ಗರಣೆನ ಹಾಕಿ ತಿರುವಬೇಕು. ಒಗ್ಗರಣೆ ಎಲ್ಲ ಕಡೆ ಸೇರುತ್ತಿದ್ದಂತೆ ದೋಸೆಯೊಂದಿಗೆ ಸರ್ವ್ ಮಾಡಬಹುದು. ಈ ಚಟ್ನಿಯನ್ನು ನೀರು ದೋಸೆ, ಚಪಾತಿ, ಪೂರಿಯನ್ನು ತಿನ್ನಲು ಬಳಸಬಹುದು. ತುಂಬ ರುಚಿಯಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ್ದೀರಿ. ದಯವಿಟ್ಟು ಒಂದು ಲೈಕ್ ಕೊಡಿ. ಚಟ್ನಿಯನ್ನು ಮಾಡಿ ಅದು ಹೇಗಿತ್ತೆಂದು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಆತ್ಮೀಯರೇ, ಈ ವಿಡಿಯೋ ನೋಡಿದ ತಮಗೆಲ್ಲ
ಧನ್ಯವಾದಗಳು. ಮುಂದಿನ ಒಂದು ಸುಂದರ ಹಾಗೂ ಆರೋಗ್ಯಕರ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.